ಸುಮ್ಮನೆ ಗಲಾಟೆ ಮಾಡ್ಬೇಡ್ರಿ. ಬೋರ್ಡ್ ನೋಡ್ಕೊಂಡು ಹೋಗಿ. ಬಂದಿದ್ದೆಲ್ಲ ಏನ್ರಿ ಮಾಡಿದ್ರಿ? ಯಾರ್ಯಾರು ಕೊಡ್ಬೇಕು ಅವ್ರಿಗೆಲ್ಲ ಕೊಟ್ಟಾಗಿದೆ. ನೀವು ಟೈಮ್ ಸರಿಯಾಗಿ ಬರ್ಲಿಲ್ಲ, ನಿಮ್ಗೆ ಸಿಗ್ಲಿಲ್ಲ. ಹೋಗಿ. ಹೋದ್ ವಾರನೂ ಕೊಟ್ಟಿಲ್ಲ, ಈ ವಾರನೂ ಕೊಟ್ಟಿಲ್ಲ. ಅಕ್ಕಿ ಕೊಡ್ರಿ, ಯಾಕ್ರಿ ಹಿಂಗ್ ಮಾಡ್ತೀರಾ? ಬಡವರ ಟೈಮಲ್ಲಿ ಯಾಕ್ರಿ ಹೊಡಿತೀರಾ? ಅಕ್ಕಿ ಇಲ್ಲ, ಸಕ್ಕರೆ ಇಲ್ಲ, ಎಣ್ಣೆ ಇಲ್ಲ, ಗೋಧಿ, ರವೆ, ಮೈದಾ ಇದೆ. ಬೇಕಾಗಿದ್ರೆ ತಗೊಂಡು ಹೋಗಿಲ್ಲ ಅಂದ್ರೆ ಹೋಗಿ. ನೋಡ್ರಿ, ಸೀಮೆಣ್ಣೆ ಸ್ಟಾಕ್ ಇಲ್ಲ. ರೇ, ಸ್ಟಾಕ್ ಯಾವಾರಿ ಬರುತ್ತೆ? ನಾವೇನ್ರಿ ಮಾಡೋಣ? ನಮಗ್ ಸ್ಟಾಕ್ ಬಂದ್ರಲ್ವೇನ್ರಿ ನಿಮ್ಗೆಲ್ಲ ನಾವ್ ಕೊಡೋದು. ಯಾವಾಗ ಬಂದ್ರೆ ಸೀಮೆಣ್ಣೆ ಇಲ್ಲ ಇಲ್ಲ ಅಂತೀರಾ? ಮಕ್ಕಳಿಗೆ ಅಡಿಗೆ ಮಾಡೋದ್ ಯಾವಾಗ? ಹಾಲ್ ಕಾಯಿಸೋದ್ ಯಾವಾಗ? ಸುಮ್ನಿರಮ್ಮ, ಗಜೇಂದ್ರಣ್ಣ ಬಂದ್ರೆ ತಾನೇ ಬರುತ್ತೆ. ಏಯ್ ಹೋಗ್ರಿ, ಹೆಚ್ಚಿಗೆ ಮಾತಾಡಿದ್ರೆ ಪೊಲೀಸ್ನವ್ರನ್ನ ಕರ್ಸ್ಬೇಕಾಗುತ್ತೆ. ಸೀಮೆಣ್ಣೆ ಸ್ಟಾಕ್ ಇಲ್ಲ. ಇದೆ ಸರ್, 5 ಬ್ಯಾರಲ್ ಇದೆ ಸರ್. ಹಾಗಾದ್ರೆ ಕೊಡು. ಎಲ್ಲಿಂದ ಕೊಡ್ರೋ? ನೀ ಅಕ್ಕ, ನೀ ತಂದಿರಕ್ಕ. ಸಕ್ಕರೆ ಬೇಕು. ಅಕ್ಕಿ ಸಕ್ಕರೆ ಎಲ್ಲ ಇದೆ ಸರ್. ಅಕ್ಕಿ ಸರಿ ತೊಂದ್ರೆ ಏನೇನು ನನ್ನಿಂದ ಅದೇ ಬೋರ್ಡ್ ಇಟ್ಟಿದ್ಯಾ? ತೆಗಿ. ತಗಡು, ಇಷ್ಟೊತ್ತು ಏನೇ ಹಬ್ಬಗಳಿದೆ ನೀನು? ಯಾಕಪ್ಪ ಗಲಾಟೆ ಮಾಡ್ಕೊಳ್ತೀಯ? ಹಲೋ ಪಾರ್ಟ್ನರ್. ರಾಮಯ್ಯ ಬಾಬಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನ್ ಹೇಳದ್ನಲ್ಲ, ಕಾಂಟ್ರಾಕ್ಟರ್ ಕಂದಸ್ವಾಮಿ ಅಂತ, ಅವರೇ ಇವರು. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಇವರಿಗೆ 3 ಲಾರಿ ಸಿಮೆಂಟ್ ಬೇಕಂತೆ. 3 ಲಾರಿ ಏನು 30 ಲಾರಿ ಬೇಕಾದ್ರೂ ಕೊಡೋಣ. ಸದ್ಯಕ್ಕೆ 3 ಲಾರಿ ಸಾಕು. ಅಚ್ಚಾ, ಕ್ಯಾಶ್ ತಂದಿದ್ದೀರಾ? ಕ್ಯಾಶ್ ರೆಡಿ. ರಮಯ್ಯ, ಗೋಡನ್ ಫೋನ್ ಮಾಡಿ 3 ಲೋಡ್ ಸಿಮೆಂಟ್ ರೆಡಿ ಮಾಡಕ್ ಹೇಳಿ. ದಾರಿಲಿ ಯಾರಾದ್ರೂ ಲಾರಿ ಗಿರಿ ಹಿಡಿದ್ರೆ ಹೋಗಿ ಅಂತ ಪುಕ್ಕಲ್ ಕಾಂಟ್ರಾಕ್ಟರ್ ಕರ್ಕೊಂಡ್ ಬಂದಿದ್ಯಲ್ಲ ವ್ಯಾಪಾರಕ್ಕೆ. ನಮ್ ಪಾರ್ಟ್ನರ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? 400 ಲಾರಿ, 40 ಪೆಟ್ರೋಲ್ ಬಂಕು, 4 ಬಂಗ್ಲೆ, 4 ಫ್ಯಾಕ್ಟ್ರಿ, 40,000 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಅಂಥವ್ರ ಲಾರಿ ಹಿಡಿಯೋ ಕೆಪಾಸಿಟಿ ಯಾರಿಗ್ರಿ ಇದೆ? ಅಲ್ಲದೆ ಹೈಲಿ ಇನ್ಫ್ಲೂಯೆನ್ಸ್ಡ್ ಮ್ಯಾನ್. ಹಲೋ, ಸಮಾಜದ ವರ್ಕರ್ ಸಂಘನಾ? ವಿಜಯ, ಬಸ್ ಲೋಡ್ಗಳನ್ನ ಇವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಇಳಿಸ್ಬಿಟ್ ಬಾ. ಆಯ್ತು ಬಸ್. ತಗೋ, ಇದು ಎಕ್ಸ್ಪೈರಿ ಪರ್ಮಿಟ್. ಟೋಲ್ ಗೇಟ್ ಅಲ್ಲಿ ಯಾರಾದ್ರೂ ಕೇಳಿದ್ರೆ ನನ್ನ ಹೆಸರು ಹೇಳು. ಮಾಮೂಲು ತಾನೆ ಬಾಸ್. ಓಕೆ. ಎಕ್ಸ್ಪೈರಿ ಪರ್ಮಿಟ್ ನೀವ್ ಯಾಕ್ರಿ ಯೋಚನೆ ಮಾಡ್ತೀರಿ? ಅದಕ್ಕೆ ನಾನು ಇಲ್ವೇ. ಡೋಂಟ್ ವರಿ. ನೀವ್ ಯಾರು? ಈ ಲಾರಿ ಒಳಗೇನಿದೆ? ಸಿಮೆಂಟ್ ಪರ್ಮಿಟ್ ಇದೆಯಾ? ಪರ್ಮಿಟ್ ಅದನ್ನು ಕೇಳೋಕ್ ನೀನ್ ಯಾರು? ನಾನಾ? ಗಜೇಂದ್ರ, ರಾಜೇಂದ್ರ, ಸಮಾಜ ಸುಧಾರಣಾ ಸಂಘದ ಲೀಡರ್. ಸೀಮೆಣ್ಣೆ, ಅಕ್ಕಿ, ಸಕ್ಕರೆಗೆ ಹೊಡೆದಾಡ್ತಿದ್ದೋನು ಈಗ ಸಿಮೆಂಟಿನ ವಿಷಯಕ್ಕೆ ನನ್ನ ಗೋಡೋನ್ಗೆ ಬಂದ್ಬಿಟ್ಯಾ? ನೀನ್ ಯಾವನೋ ಕೇಳೋಕೆ? ನಾನು ಈ ದೇಶದ ಪ್ರಜೆ. ಸಮಾಜದಲ್ಲಿ ಎಲ್ಲ ಅನ್ಯಾಯ ನಡೆದ್ರು ಅಲ್ಲಿ ನ್ಯಾಯ ಕೇಳಕ್ ತಪ್ಪಿಲ್ವಲ್ಲ? ಮಿಸ್ಟರ್, ನಿಮ್ ಈ ಸಿಮೆಂಟ್ ಪರ್ಮಿಟ್ ಎಲ್ಲ ಎತ್ಕೊಂಡು ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಏನಂದ್ರೆ ನಾನು ಪೊಲೀಸ್ ಸ್ಟೇಷನ್ ಬರ್ಬೇಕಾ? ನನ್ನನ್ನು ಯಾರು ಅಂತ ತಿಳ್ಕೊಂಡೆ? ನನ್ನ ಹೆಸರು ಕಮಲೇಶ್ವರ್ ಅಂತ, ಗೊತ್ತಾ? ಏಯ್, ನೀನ್ ಯಾರಾದ್ರೆ ನನಗೇನು? ಮರ್ಯಾದಲ್ಲಿ ನಿನ್ನ ಹತ್ರ ಇರೋ ಈ ಬೋಗಸ್ ಪರ್ಮಿಟ್ ಎಲ್ಲ ಎತ್ಕೊಂಡು ನನ್ ಜೊತೆಲಿ ಬರ್ತೀಯೋ ಇಲ್ಲ? ನನ್ನನ್ನು ಬೆದರಿಸ್ತೀಯನೋ? ರಂಗಕೃಷ್ಣ, ಇವನ ಮೂಳೆ ಮರಿರೋ. ಕಮಲೇಶ್ವರ್, ಗೊತ್ತಾಯ್ತು ತಾನೆ? ಈಗಲಾದ್ರೂ ಮರ್ಯಾದೆಗೆ ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಇಲ್ಲ ಬನ್ನಿ ಇನ್ಸ್ಪೆಕ್ಟ್ರೆ, ಸರಿಯಾದ ಸಮಯಕ್ಕೆ ಬಂದ್ರಿ. ನಮ್ ಗೋಡೌನ್ನಿಂದ ಸಿಮೆಂಟ್ ಕರೀತಾ ಇದ್ದಾನೆ ಇವನು.
ನೀವೇ ಸಿಮೆಂಟ್ ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದೀರಾ ಅಂತ ಅವರೇ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವ್ರಾಕ್ರಿ ಬರ್ತಾರೆ ಕಳ್ತನ ಮಾಡೋದಕ್ಕೆ. ಇವ್ರು ಯಾರು ಗೊತ್ತಾ? ಕಮಲೇಶ್ವರ್, ಹೈಲಿ ಇನ್ಫ್ಲೂಯೆನ್ಸ್ಡ್ ಮ್ಯಾನ್. ಇವ್ರು ಯಾರು ಗೊತ್ತಾ? ಪೊಲೀಸ್ ಇನ್ಸ್ಪೆಕ್ಟರ್, ಸ್ಟ್ರಿಕ್ಟ್ ಆಫೀಸರ್. ಮಿಸ್ಟರ್ ಕಮಲೇಶ್ವರ್, ನಿಮ್ಮ ಹತ್ರ ಇರೋ ಪೇಪರ್ಸ್ ಪರ್ಮಿಟ್ ತಗೊಂಡು ನನ್ನ ಜೊತೆ ಸ್ಟೇಷನ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಏಯ್, ನನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ ಮೊದಲನೇ ಆಫೀಸರ್ರೇ ನೀವು. ನಡೀರಿ, ಎಲ್ಲಿಗೆ ಬೇಕಾದ್ರೆ ಬರ್ತೀನಿ. ಪಾಲ್ಟ ಕಮ. ಕಮಲೇಶ್, ನನ್ ಗತಿ ನೀವ್ ಯಾಕ್ರಿ ಯೋಚನೆ ಮಾಡ್ತೀರಾ? ಬನ್ರಿ ನಮ್ ಜೊತೆಲಿ. ಅಪ್ಪ ಗಜೇಂದ್ರ, ನಿನ್ನಂತವ್ರು 100 ಜನ ಹುಟ್ಕೊಂಡ್ರೆ ನಮ್ ಡಿಪಾರ್ಟ್ಮೆಂಟ್ ಎಷ್ಟೋ ಹೆಲ್ಪ್ ಆಗುತ್ತೆ. ನೀನ್ ಮಾಡೋ ಕೆಲಸದಿಂದ ದೇಶಕ್ಕೂ ಒಳ್ಳೇದಾಗತ್ತೆ, ನಮ್ ಡಿಪಾರ್ಟ್ಮೆಂಟ್ಗೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ. ಪ್ರಕಾಶ ತಳ್ಳ ಜಲ್ದಿ, ಜೋರ ತಳ್ಳ. ಏನಪ್ಪ ಆಯ್ತು ಬಸ್ಗೆ? ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ ಸರ್. ಸರ್ ನಾವೆಲ್ಲ ಸ್ಕೂಲ್ ಹುಡುಗರು ಪಿಕ್ನಿಕ್ ಬಂದಿದ್ವಿ, ಬಸ್ ಕಟ್ ಹೋಗಿದೆ, ಸರಿ ಮಾಡ್ಕೊಡಿ ಸರ್. ನಾನ್ ರಿಪೇರಿ ಮಾಡ್ಕೊಡ್ತೀನಿ. ಸರಿ ಸರ್. ಎಲ್ಲಪ್ಪ ಜಾಗ ಬಿಡು. ಥ್ಯಾಂಕ್ ಯು ಸರ್. ಎಷ್ಟು ದುಡ್ಡು ಕೊಡ್ಬೇಕು ಸರ್? ನನಗೇನ್ ದುಡ್ಡು ಬೇಡ, ಮೊದಲು ಹುಡುಗರ್ನೆಲ್ಲ ಕರ್ಕೊಂಡು ಹೋಗು. ಸರ್ ನಿಮ್ಮ ಹೆಸರೇನ್ ಸರ್? ಗಜೇಂದ್ರ. ಗಜೇಂದ್ರ ನಿಂಗೆ. ಗಜೇಂದ್ರ ನಿಂಗೆ. ಏನ್ ಗಾಡಿ ಕೆಟ್ಟಾಗಿದ್ಯಾ? ಇಂಜಿನ್ ಏನೋ ಟ್ರಬಲ್, ಸ್ಟಾರ್ಟ್ ಆಗ್ತಿಲ್ಲ. ಸರಿ, ಈ ಕಡೆ ಬಾ, ನಾ ನೋಡ್ತೀನಿ. ರೇ, ಫಾರಿನ್ ಗಾಡಿ ರೀ ಇದು. ಎಲ್ಲಾ ಫಾರಿನು ನೋಡಿದೀನಿ, ಬಾರಪ್ಪ. ಏ ಡ್ರೈವರ್, ಏನ್ ಸರ್? ಇನ್ನೂ ರಿಪೇರಿ ಆಗ್ಲಿಲ್ವಾ? ಯಾರೋ ಮೆಕ್ಯಾನಿಕ್ ಬಂದವನೇ ಸರ್, ರಿಪೇರಿ ಮಾಡಿಸ್ತಾ ಇದ್ದೀನಿ. ಬೇಗ ಬೇಗ ಮಾಡಿಸು. ಸರಿ ಸರ್. ಸ್ಟಾರ್ಟ್ ಮಾಡೋಗ. ಎಷ್ಟು ಕೊಡ್ಬೇಕು? ಫಾರಿನ್ ಕಾರ್ ಅಲ್ವಾ, 25 ರೂಪಾಯಿ ಕೊಡು. ನೀನ್ ಮಾಡಿರೋ ಚಿಲ್ಲರೆ ಕೆಲ್ಸಕ್ಕೆ 25 ರೂಪಾಯಿ ತಗೋ. ಏನ್ ಭಿಕ್ಷಣ ಕೊಡ್ತಾ ಇದ್ಯಾ? ಮಾಡಿರೋ ಕೆಲ್ಸಕ್ಕೆ ಕೂಲಿ ಕೇಳ್ತಾ ಇದ್ದೀನಮ್ಮ. 25 ಅಂದ್ರೆ ನಮ್ ಬಾಸ್ ಕೇಳಕ್ ಕೊಡ್ಬೇಕು. ಅದು ಮೊದ್ಲೇ ಕೇಳ್ಬೇಕಾಗಿತ್ತು. ಕೆಲಸ ಮಾಡಿಸ್ಕೊಂಡು ತರ್ಲೆ ಮಾಡ್ತಿದ್ಯಾ? ನಮ್ ಬಾಸ್ ರೂಲ್ಸೇ ಅಷ್ಟು, ಮೊದ್ಲು ಕೆಲ್ಸ ಆಮೇಲೆ ಮಾತು. ಯಾವ ಸೀಮೆ ಬಾಸಪ್ಪ? ಅವನು ನಿಂತರ ತರ್ಲೆ ಅಂತ ಕಾಣುತ್ತೆ. ಸರ್, ಏನ ಮೆಕ್ಯಾನಿಕ್ 25 ರೂಪಾಯಿ ಕೇಳ್ತಾನೆ ಸರ್. 25 ರೂಪಾಯಿ? ಹೌದು ಸರ್. ಯಾವನೋ 25 ರೂಪಾಯಿ ಕೇಳ್ದಂತ ತೆಗೆ ಬಾಗ್ಲು. ತಾವೇನಾ ಬಾಸು? ತಮ್ಮನ್ನ ಕೋರ್ಟಲ್ಲಿ ಮೀಟ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೆ. ನನ್ನ ಕೇಸು ಕೋರ್ಟ್ನವರೆಗೂ ಬರೋದಿಲ್ವೋ? ನನ್ನ ಎದುರು ಸಾಕ್ಷಿ ಹೇಳೋ ಅವಕಾಶ ನಿನಗೆ ಈ ಜನ್ಮದಲ್ಲಿ ಸಿಗೋಲ್ಲ. ಮೆಕ್ಯಾನಿಕ್, ನನ್ ಪಾರ್ಟ್ನರ್ ಅಂದ್ರೆ ಏನ್ ಅನ್ಕೊಂಡಿದ್ದೀಯಾ? 400 ಲಾರಿ, 40 ಪೆಟ್ರೋಲ್ ಬಂಕು, 4 ಬಂಗ್ಲೆ, 4 ಫ್ಯಾಕ್ಟ್ರಿ, 40,000 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಈಗ ಅವ್ರು ಮನ್ಸ್ ಮಾಡಿದ್ರೆ ಇಲ್ಲೇ ಒಂದ್ ಕಾರಿನ ಫ್ಯಾಕ್ಟ್ರಿನೂ ಕಟ್ಟಿಸ್ತಾರೆ. ಗೊತ್ತಾಯ್ತಾ? ರಾಮಯ್ಯ, ಸ್ವಲ್ಪ ಸುಮ್ಮನಿರ್ತೀಯಾ? ಹೋಗಿ ಹೋಗಿ ಇವನ್ ಯಾವ ಮಹಾ ದೊಡ್ಡ ಮನುಷ್ಯ ಅಂತ ಇವನ ಹತ್ರ ನನ್ನ ವಿಷಯ ಹೇಳ್ತಾ ಇದೀಯ. ಆಫ್ಟರ್ ಆಲ್ ರೋಡ್ ಸೈಡ್ ಮೆಕ್ಯಾನಿಕ್, ಕೈ ಚಾಚಿ ಕೂಲಿ ತಗೊಳ್ಳೋನು. ನಿಜ, ನಾನೊಬ್ಬ ಕೂಲಿನೇ. ಆದ್ರೆ ಲಂಚ್ಕೋರ ಅಲ್ಲ, ಬ್ಲಾಕ್ ಮಾರ್ಕೆಟ್ ನವನಲ್ಲ, 10 ಜನದ ಹೊಟ್ಟೆ ಮೇಲೆ ಹೊಡೆದು ಬದುಕೋನಲ್ಲ. ಏನ್ ಮಾಡ್ತಾ ಇದೀಯೋ? ಮೆಕ್ಯಾನಿಕ್, ಕೂಲಿಯವ್ರ ಯೋಗ್ಯತೆ ಏನು ಅಂತ ನಿನಗೀಗ ಗೊತ್ತಾಗುತ್ತೆ. ಮೆಕ್ಯಾನಿಕ್ ಕೆಲಸ ಗೊತ್ತಿದೆ, ಯಾಕೋ ಡ್ರೈವರ್ ಆದ? ಪಾರ್ಟ್ನರ್ ಮುಂದೆ ಗತಿ. ಸರ್. ಎಸ್, ಏನ್ ವಿಷಯ? ಸರ್, ಇನ್ಸ್ಪೆಕ್ಟರ್ ಮನೋಹರ್ ಅವ್ರಿಗೆ ಟ್ರಾನ್ಸ್ಫರ್ ಆಗೋಯ್ತು. ಅವ್ರ ಜಾಗಕ್ಕೆ ನಾನು ಈಗ ಬಂದಿರೋದು. ಸರ್, ಏಪ್ರಿಲ್ 26ನೇ ತಾರೀಕು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಿಮೆಂಟ್ ಮಾಡ್ತಿದ್ದ ಕಮಲೇಶ್ವರ್ ಅನ್ನೋರ್ನು ಹಾಗೂ
ಕಾಂಟ್ರಾಕ್ಟರ್ ಕನ್ಸಾಮಿ ಅನ್ನೋರ್ನು ಅರೆಸ್ಟ್ ಮಾಡಿತ್ತು. ಆ ಕೇಸ್ ಏನಾಯ್ತು ಅಂತ ವಿಚಾರಿಸಕ್ ಬಂದೆ ಅಷ್ಟೇ. 26ನೇ ತಾರೀಕ ಆ ತಾರೀಕಿನಲ್ಲಿ ಯಾವ ಕೇಸು ರಿಜಿಸ್ಟರ್ ಆಗಿಲ್ವಲ್ಲ? ಸರ್ ಲಾರಿಯಲ್ಲಿ ಸಾಮಾನೆಲ್ಲ ಬಂತು, ವಾಟರ್ಸ್ಗೆಲ್ಲ ಸಾಕ್ಷಿದಾಯ್ತು. ಸರಿ. ರೀ ದಫೆದಾರ್ರೆ, ಆ? ಆ ಸಿಮೆಂಟ್ ಕೇಸ್ ಯಾಕ್ರಿ FIR ರಿಜಿಸ್ಟರ್ ಆಗಿಲ್ಲ? ಸರ್ ಇವರು ಗಜೇಂದ್ರ ಅಂತ, ಅದೇ ಆ ಕೇಸು. ಇವ್ರು ತುಂಬಾ ಒಳ್ಳೆಯವರು ಸರ್. ಬ್ಲಾಕ್ ಮಾರ್ಕೆಟ್ ಮಾಡೋರ್ನ, ಕಲಬೆರಕೆ ಮಾಡೋರ್ನ ಹಿಡಿಯೋದೇ ಇವ್ರ ಕೆಲಸ. ಇವ್ರು ಯಾವ ಕೇಸ್ ಹಿಡ್ಕೊಂಡು ಸ್ಟೇಷನ್ ಬರ್ತಾರೋ 24 ಗಂಟೆ ಅಲ್ಲ ಸರ್, ವಿತಿನ್ 9 hours ನಲ್ಲಿ ರಜಾ ಹಾಕಿ ಎಲ್ಲ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಕೇಳ್ತಾರೆ. ಬೆಳಿಗ್ಗಿಂದ ಯಾವ ಕೇಸು ಹಿಡಿದಿಲ್ಲ ಅಂತ ಕಾಣುತ್ತೆ. ಪುಣ್ಯಕ್ಕೆ ನೀವಿನ್ನೂ ಇದ್ದೀರಾ. ನೋಡು, ನೀನೇನೋ ಜನರಿಗೆ ಒಳ್ಳೇದು ಮಾಡ್ತೀಯ, ಆದ್ರೆ ಹಣ ಇರೋರ್ನ, ಅಧಿಕಾರ ಇರೋರ್ನ ಕಾನೂನು ಏನು ಮಾಡಲ್ಲಪ್ಪ. ಸುಮ್ನೆ ಯಾಕಪ್ಪ ಗಾಳಿ ಗುದ್ದು ಮೈ ನೋಯಿಸ್ಕೋತೀಯ? ನನಗೆ ಎಷ್ಟು ನೋವಾದ್ರೂ ಪರವಾಗಿಲ್ಲ, ಇಟ್ಟೆಜ್ಜನ ಹಿಂದಕ್ಕೆ ತೆಗೆಯವನಲ್ಲ ಈ ಗಜೇಂದ್ರ. ದಫೆದಾರ್ರೆ, ಇವತ್ತಲ್ಲ ನಾಳೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ.